ನೋಡಿ, ಈಕೆ ಹೆಸರು ಪೂಜಾ ಖೇಡ್ಕರ್ ಅಂತೇಳಿ. ಯಾರು ಈ ಪೂಜಾ ಖೇಡ್ಕರ್ ಅಂತಂದರೆ ಮಹಾರಾಷ್ಟ್ರ ಕೇಡರ್ನ 2022ರ ಬ್ಯಾಚ್ IAS ಅಧಿಕಾರಿ. UPSC ಪರೀಕ್ಷೆಯಲ್ಲಿ 841ನೇ ರ್ಯಾಂಕ್ನಲ್ಲಿ ತೇರ್ಗಡೆಯಾಗಿದ್ದಾರೆ. ಮಾಜಿ ಸರ್ಕಾರಿ ಅಧಿಕಾರಿ ದಿಲೀಪ್ ಖೇಡ್ಕರ್ ಅವರ ಮಗಳು 2024ರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ದಿಲೀಪ್ ವಂಚಿತ್ ಬಹುಜನ ಅಘಾಡಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ. ಪುಣೆಯಲ್ಲಿ ಟ್ರೈನಿ ಕಲೆಕ್ಟರ್ ಆಗಿ ಪೂಜಾ ಖೇಡ್ಕರ್ ಕೆಲಸ ಮಾಡುತ್ತಾರೆ. ಪೂಜಾ ವಿರುದ್ಧ ಅಧಿಕಾರ ದುರುಪಯೋಗದ ಆರೋಪ ಇದೆ. ಏನಪ್ಪ ಭಾಳ ಮುಖ್ಯ ಅಂತಂದರೆ, ಟ್ರೈನಿ ಅಧಿಕಾರಿ ಆಗಿದ್ದಾಗ ವೈಭೋಗದ ಜೀವನ, ಸರ್ಕಾರಿ ಕಾರು, ವಸತಿ, ಸಿಬ್ಬಂದಿ, ಪೇದೆ ಸೇರಿದಂತೆ ಚೇಂಬರ್ಗೆ ಬೇಡಿಕೆ, ಓಡಾಟಕ್ಕೆ ಖಾಸಗಿ ಕಾರ್ ಬಳಕೆ, VIP ನಂಬರ್ ಬಳಕೆ, DC ಅಜಯ್ ಮೋರೆ ಇಲ್ಲದ ವೇಳೆ ಚೇಂಬರ್ ಒತ್ತುವರಿ, ಅನುಮತಿ ಇಲ್ಲದೆ ಸೋಫಾ, ಕುರ್ಚಿ, ಟೇಬಲ್ ತೆಗೆದಿರುವ ಆರೋಪ. ಆಮೇಲೆ ಇವರು IAS ಪರೀಕ್ಷೆ ಬರೆದಿರೋದು ಕೂಡ ತೇರ್ಗಡೆ ಆಗೋದಕ್ಕೆ ಅವರು ನಕಲಿ ಪ್ರಮಾಣ ಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. OBC ವರ್ಗದ ಅಡಿಯಲ್ಲಿ ನಾಗರಿಕ ಸೇವೆಗಳ ಪರೀಕ್ಷೆಗೆ ಹಾಜರಾಗಿರ್ತಾರೆ. ನಕಲಿ ಅಂಗವೈಕಲ್ಯ ದಾಖಲೆ ಕೂಡ ಸಲ್ಲಿಸಿದ್ದಾರೆ. ಇದೆಲ್ಲ ಇರಲಿ, ಆದರೆ ದರ್ಪ ದೌಲತ್ತು ಈ ಕಳ್ಳರು ಬಂದರೆ ಹಿಂಗೆ ಆಗೋದು, ನಕಲಿಗಳು ಬಂದರೆ ಹಿಂಗೆ ಆಗೋದು. ಈ IAS ಮತ್ತು IPS ಅನ್ನುವಂಥ ಅವಕಾಶ ಸಿಕ್ಕಿರುತ್ತಲ್ಲ, ಅದು ಸಮಾಜಕ್ಕೆ ಸೇವೆ ಮಾಡೋಕ್ಕೆ ಸಿಗುವಂಥ ಒಂದು ಅಪೂರ್ವ ಅವಕಾಶ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಬೇಕು. ಇಲ್ಲ ಅಂತಂದರೆ ಕಂಬಿ ಹಿಂದೆ ಹೋಗಬೇಕಾಗತ್ತೆ, ಯಾರಾದರೂ ಅಷ್ಟೇ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಕಾರಬಾರು. ನಾಳೆ ಸಂಜೆ 6 ಗಂಟೆಗೆ ಮತ್ತೆ ಸಿಗ್ತೀನಿ. ಒಂದು ಟೀ ಕುಡ್ಕೊಂಡು, ಒಂದು ಕಾಫಿ ಕುಡ್ಕೊಂಡು ನಿಮ್ಮ ಜೊತೆ ಮಾತಾಡೋಣ ಅರ್ಧ ಗಂಟೆ. ಅದರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳ್ತೀನಿ. ಜೊತೆಗೆ ಇವತ್ತು ಸ್ವಲ್ಪ ದೇಶದ ವಿಚಾರ ಹೇಳಕ್ಕೆ ಆಗಲಿಲ್ಲ, ನಾಳೆ ಹೇಳ್ತೀನಿ. ಇವಿಷ್ಟು ಈ ದಿನದ ವಿಶೇಷ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.